ಪುಸ್ತಕಗಳು ನಮ್ಮಲ್ಲಿ ಕೆಲವೊಬ್ರು ಇರ್ತಾರಲ್ಲ, ನಮಗೆ ನಮ್ಮ ಕಂಪನಿ ತುಂಬಾ ಇಷ್ಟ. ಐ ಲೈಕ್ ಮೈ ಓನ್ ಕಂಪನಿ. ಸೊ ನಾನು ತುಂಬಾ ಒಂಟಿಯಾಗಿರೋ, ಒಂಟಿ ಇಸ್ ನಾಟ್ ದ ರೈಟ್ ವರ್ಡ್ ಅನ್ಸುತ್ತೆ, ಒಬ್ಬಳೇ ಇರೋದು ನನಗೆ ಬಹಳ ಇಷ್ಟ. ಯಾಕಂದ್ರೆ ಆ ಟೈಮಲ್ಲಿ ಪುಸ್ತಕಗಳ ಕಂಪನಿಯಲ್ಲಿ ಇರೋದು ಇಸ್ ವೆರಿ 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 ಡಿಯರ್ ಟು ಮೀ. ಸೊ ಪುಸ್ತಕಗಳು ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ನಾನು ಒಂಥರ ಇಂಪಲ್ಸಿವ್ ಬಯರ್ ಅಂತಾರಲ್ಲ, ನಾನು ಇಂಪಲ್ಸಿವ್ ಬಯರ್ ಆಫ್ ಪುಸ್ತಕಗಳು. ಸೊ ನನ್ಗೆ ಯಾರಾದ್ರೂ ಈ ಪುಸ್ತಕ ನೆನ್ನೆ ಓದ್ತಾ ಇದ್ದೆ, ಅದು ಚೆನ್ನಾಗಿದೆ ಅಂತ ಹೇಳಿಲ್ಲ ಅಂದ್ರೂ ಓಕೆ, ನೆನ್ನೆ ಆ ಪುಸ್ತಕ ಓದ್ತಾ ಇದೆ ಅಂದ್ರೆ ಸಾಕು, ಪಟ್ಟ ನೋಟ್ ಮಾಡ್ಕೊಂಡು ಪಟ್ಟ ಆರ್ಡರ್ ಮಾಡಿ ಆಯ್ತದು. ಹಾಗಾಗಿ ನಂತರ ಒಂದು ಪರ್ವತನ ಇದೆ ಪುಸ್ತಕಗಳದ್ದು ನಮ್ಮ ಮನೆಯಲ್ಲಿ. ಮೋಸ್ಟ್ ಆಫ್ ಇಟ್ ಇಸ್ ಬಿಕಾಸ್ ಐ ಹರ್ಡ್ ಸಂಬಡಿ ಸೇ. ಅಷ್ಟು ಬೇಕಾಗಿಲ್ಲ ನನಗೆ. ನಾನು ಫ್ಲೈಟ್ ಅಲ್ಲಿ ಇದ್ದಾಗ ಯಾರಾದ್ರೂ ಪುಸ್ತಕ ಓದ್ತಾ ಇದಾರ ಅಂದ್ರೆ ನಾನು ಆ ಕವರ್ ಕಾಣೋವರೆಗೂ ಅವರು ನೋಡ್ತಾ ಇರ್ತೀನಿ, ಏನು ಓದ್ತಾ ಇದಾರಂತ. ಅಷ್ಟು ನೋಡ್ಬಿಟ್ರೆ ಸಾಕು, ಆರ್ಡರ್ ಮಾಡಿ ಆಯ್ತು. ಅಂದ್ರೆ ಐ ಡೋಂಟ್ ನೀಡ್ ಅ ಬಿಗ್ ಮೋಟಿವೇಶನ್ ಟು ಬೈ ಅ ಬುಕ್. ಈಗ ನೋಡಿ, ನೆನ್ನೆ ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಾ ಇದ್ದೆ, ಅದರಲ್ಲಿ ಇಟ್ ಇಸ್ ಅ ಕ್ವಿಜ್, ಫಿಸಿಕ್ಸ್ ಕ್ವಿಜ್. ಅದು ಅಂದ್ರೆ ನಿಮಗೆ ಗೊತ್ತಿರಬೇಕಾಗಿರೋ ಫಿಸಿಕ್ಸ್ ಕಾನ್ಸೆಪ್ಟ್ ಎಷ್ಟು ಗೊತ್ತಿದೆ ಅನ್ನೋ ಕ್ವೆಶ್ಚನ್ ಇರೋದು. 15 ಪ್ರಶ್ನೆಗಳಿದ್ವು. 15ರಲ್ಲಿ 9 ಐ ಗಾಟ್ ಕರೆಕ್ಟ್, 6 ಐ ಡಿಡ್ ನಾಟ್. ಎಷ್ಟು ಟೆನ್ಷನ್ ಆಗೋಯ್ತಂದ್ರೆ, ಇದು ಗೊತ್ತಿರ್ಬೇಕಾಗಿರೋ ಕಾನ್ಸೆಪ್ಟ್ ನನಗೆ ಗೊತ್ತಿಲ್ವಾ ಅಂತ 6 ಫಿಸಿಕ್ಸ್ ಬುಕ್ಸ್ ಆರ್ಡರ್ ಮಾಡಿದ್ದೀನಿ. 6 ಆರ್ಡರ್ ಮಾಡಿ ಆಗಿದೆ. ನಾನು ಅಭ್ಯಾಸ ಶುರು ಮಾಡ್ಬಿಟ್ಟಿದ್ದೀನಿ. ಅಂದ್ರೆ ಅದು 6 ಪ್ರಶ್ನೆಗಳಿಗೆ ನನಗೆ ಉತ್ತರ ಗೊತ್ತೇ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ ನನಗೆ. ಆಮೇಲೆ ನನಗೆ ಸಿಕ್ಕಾಪಟ್ಟೆ ಎನ್ವಿ ಇದೆ, ಒಂಥರ ಜೆಲಸಿ, ಬಾರ್ಡರ್ ಲೈನ್ ಜೆಲಸಿ. ಅಂದ್ರೆ ವಿಕಾಸ್ ಅವ್ರ ಬಗ್ಗೆ ಅಪಾರ, ಇಲ್ಲಿ ಕೀರ್ತಿ ಕೂತ್ಕೊಂಡಿದ್ರು, ನನ್ನ ಹಳೆ ಕೊಲೀಗ್ಸ್ ಇರಲ್ಲ. ಅಂದ್ರೆ ಭಾಷೆ ಮೇಲೆ ತುಂಬಾ ಕಮಾಂಡ್ ಇರೋರ ಬಗ್ಗೆ ನನಗೆ ವಿಪರೀತ ಜೆಲಸಿ ಇದೆ. ಅಂದ್ರೆ ಅದ್ ಹೆಂಗೆ ಇವ್ರ ವೊಕ್ಯಾಬ್ಲರಿ ನಾನು ಜೋಗಿಸಿದೆ. ನೀವೆಲ್ಲರೂ ಮಾತಾಡುವಾಗ ನಾನು ನಿಮ್ ಪದ ಬಳಕೆನ ಅಷ್ಟೇ ಗಮನಿಸ್ತಾ ಇದ್ದೆ ನಾನು. ಓ ಮೈ ಗಾಡ್, ಈ ಪದ ಬಳಕೆ ನೋಡಿ ಇವ್ರದಲ್ಲಿ, ಈ ವೊಕ್ಯಾಬ್ಲರಿ ನನಗೆ ಬರೋದು ಯಾವಾಗ ಅಂತ. ಸೊ ಆ ಜೆಲಸಿಯಿಂದ ಪುಸ್ತಕ ಹೋಲ್ಡ್ ಮಾಡೋ ಒಂದು ನೇಚರ್ ಇದೆ ನನಗೆ. ಹಾಗಾಗಿ ಪುಸ್ತಕ, ಫಸ್ಟ್ ಪೀಸ್ ಆಫ್ ಫರ್ನಿಚರ್ ಇನ್ ಮೈ ಹೌಸ್ ದಟ್ ಐ ಥಿಂಕ್ ಅಬೌಟ್ ಇಸ್ ಅ ಬುಕ್ ಶೆಲ್ಫ್. ಸೊ ಟ್ರಮೆಂಡಸ್ ಲವರ್ ಆಫ್ ಬುಕ್ಸ್. ನನಗೆ ಮೋಟಿವೇಶನ್ ಬೇಕಾಗಿಲ್ಲ. ಇವತ್ತೀಗ 102 ಬುಕ್ಸ್ ಬರ್ದಿದಾರಲ್ಲ, ಫಸ್ಟ್ ಗೂಗಲ್ ಮಾಡೋದಿದೆ, ಇವ್ರದ್ದು 102 ಯಾವ್ದಿದೆ ಅಂತ ಆರ್ಡರ್ ಮಾಡಿ ಹಾಕುತ್ತೆ. ಇವತ್ತು ನೀವು ನೋಡ್ಬೇಕಾದ್ರೆ ನಿಮಗೆ ಬರುತ್ತೆ, ಬಂದ್ರೆ. ಎಸ್, ಇಲ್ಲ, ಅದರಲ್ಲಿ ನಾನು ನಿಮಗೆ ಹೇಳ್ತೀನಿ, ಇದ್ರಲ್ಲಿ ಒಂದು ಸೆಲ್ಫಿಶ್ನೆಸ್ ಇದೆ. ಇದಕ್ಕೂ ಇವರು ಗಳಿಸಿರುವಂತ ನಾಲೆಜ್ಗೂ ನನ್ನ ಹತ್ರ ಇರೋ ನಾಲೆಜ್ಗೂ ಒಂದು ಬಹಳ ದೊಡ್ಡ ಡಿಫರೆನ್ಸ್ ಇದೆ. ಅಂಡ್ ಈ ಡಿಫರೆನ್ಸ್ ಅ ಲಾಟ್ ಆಫ್ ಆರ್ಟಿಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್. ಅಂಡ್ ಇದರಲ್ಲಿ ಒಂದು ಸೆಪರೇಟ್ ಆಗೋದಿದೆಯಲ್ಲ, ಅದು ಡಿಫಿಕಲ್ಟ್ ಇದೆ. ಆ ಲಾಟ್ ಆಫ್ ಆರ್ಟಿಸ್ಟ್, ಆರ್ ಅಟ್ ಲೀಸ್ಟ್ ನನ್ನಂತ ಕೆಲವೊಂದು, ಅಂದ್ರೆ ಆ ರಿಚ್ನೆಸ್ ಇಲ್ಲದೆ ಇರೋ ಜನರು ಇರ್ತಾರಲ್ಲ, ನಾವು ಗಳಿಸೋ ನಾಲೆಜು ಅದನ್ನ ಪಟ್ಟಂತ ನಮ್ ಟ್ರೇಡ್ ಬಳಸಬೇಕು ಅನ್ನೋ ಒಂದು ಹಸಿವಿರುತ್ತೆ ನಮ್ಗೆ. ಈಗ ನಾನು ಇವತ್ತು ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಈಗ ನೀವು ಬಳಸಿರುವಂತ ಭಾಷೆಗಳು, ಪದಗಳನ್ನೆಲ್ಲ ನಾನು ಯಾವಾಗ ಹೆಂಗೆ ಯೂಸ್ ಮಾಡ್ಬೋದು ಅಂತ ಆಲ್ರೆಡಿ ನನ್ನ ತಲೆಯಲ್ಲಿ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗಿದೆ. ಅದು ನಮ್ಮ ಒಂದು ಆಕ್ಯುಪೇಷನಲ್ ಹ್ಯಾಸರ್ಡ್ ಅನ್ಬೋದು. ಅದು ಅಂದ್ರೆ ನಮಗದು ಬೇಕು. ಈಗ ನನಗೆ ಇವರೆಲ್ಲರದ್ದು ಒಂದು ವೊಕ್ಯಾಬ್ಲರಿ ಬೇಕು ನನಗೆ, ಬಿಕಾಸ್ ಐ ನೋ ಹೌ ಐ ವಿಲ್ ಯೂಸ್ ಇಟ್. ಬಟ್ ಯಾವುದೇ ಅಜೆಂಡಾ ಇಲ್ಲದೆ ನಾಲೆಜ್ ಪರ್ಸ್ಯೂ ಮಾಡೋದಿರುತ್ತಲ್ಲ, ಅದ್ರದ್ದೊಂದು ರಿಚ್ನೆಸ್ ಬೇರೆ ಇರುತ್ತೆ. ಅಂಡ್ ಅದನ್ನ ನಾನು ಕಲಿಬೇಕಾಗಿದೆ. ಅಜೆಂಡಾ ಇದೆ, ನನಗೆ ಅಜೆಂಡಾ ಇದೆ. ಈಗ ನಾನು ಕನ್ನಡ ಯಾಕೆ ಅದರಿಂದ ಅದನ್ನ ಹೆಂಗ್ ಬಳಸಬೇಕು ಅಂತ ಆಲ್ರೆಡಿ ನನ್ನ ತಲೆ ಯೋಚನೆ ಮಾಡಾಗಿದೆ. ಈ 3 ಬುಕ್ ಓದ್ತೀನಲ್ಲ, ಈ 3 ಬುಕ್ ಓದಿ ನನಗೆ ಗೊತ್ತಾಗಿರೋ ವಿಷಯಗಳನ್ನ ಹೆಂಗ್ ಬಳಸ್ತೀನಿ ಅಂತ ಆಲ್ರೆಡಿ ಮೈ ಮೈಂಡ್ ನೋಸ್. ಇದು ಯಾವುದೇ ಅಜೆಂಡಾ ಇಲ್ಲದೆ ದ ಡೇ ಐ ಡಿಸೈಡ್ ನಾನು ಬರೀ ಕಲಿಯಕ್ ಅಷ್ಟೇ ಕಲಿಯೋದು, ಇದರಿಂದ ಬಳಸೋ ಸ್ಟ್ರಾಟಜಿ ಇಲ್ಲದೆ ಇರೋ ಆಗುತ್ತಲ್ಲ, ಆವಾಗ ಸರಸ್ವತಿ ಅನುಗ್ರಹ ನನ್ನ ಮೇಲೆ ಆಗುತ್ತಂತ ನನಗನ್ಸುತ್ತೆ. ಈಗ ಸ್ವಲ್ಪ ಸರಸ್ವತಿನ ಕೈ ಸ್ವಲ್ಪ ಹಿಂಗ್ ಮಾಡ್ತಾ ಇದ್ದಾರೆ, ಲಕ್ಷ್ಮಿ ಹಿಂದೆ ಇದೆಯಾ ನೀನು ಅಂತ. ಒಂದಿನ ಇರುತ್ತೆ ವೆನ್ ಐ ವಿಲ್ ಲೀವ್ ದ್ಯಾಟ್, ಆವಾಗ ಐ ಥಿಂಕ್ ಸರಸ್ವತಿ ವಿಲ್ ಹಗ್ ಮೀ ಲೈಕ್ ದೇರ್ ಇಸ್ ನೋ ಟುಮಾರೋ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಬಟ್ ತಯಾರಿ ಮಾಡ್ತಾ ಇದ್ದೀನಿ, ಬುಕ್ಸ್ ಎಲ್ಲಾ ತಗೊಳ್ತಾ ಇದ್ದೀನಿ ನಾನು. ಬಟ್ ಸರಸ್ವತಿ ಟೈಮ್ ಮಾಡ್ಕೊಡಲ್ಲ ನನಗೆ ಇದನ್ನೆಲ್ಲ ಕಲಿಯೋಕೆ. ಬಟ್ ಐ ಥಿಂಕ್ ದಟ್ಸ್ ಮೈ ಪರ್ಸ್ಯೂಟ್. ನಂದು ಒಂದೆರಡಿದೆ.